ಇನ್ನು ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದರೆ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಇದನ್ನ ಬಂದು ಅವರು ಫಸ್ಟ್ ಇಂದ ಮಾಡಿದ್ದಾರೆ. ಹಾಗೆ ಇಲ್ಲಿ ಯೂಸ್ ಮಾಡುವಂಥ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ವಾಲ್ ಕಲರ್ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ನಿಮಗೆ ಕೊಟ್ಟಿರೋದು ಇಲ್ಲಿ ಲೀಶಾ ಸ್ವಿಚಸ್ ಹಾಗೆಯೇ ವಿಗಾರ್ಡ್ ವಾಯ್ಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಇಲ್ಲಿ ನೋಡ್ಬೋದು, ಡೋರ್ ಬ್ಯಾಕ್ ಸೈಡ್ ನಿಮಗೆ ಡ್ರೆಸ್ಸಿಂಗ್ ಮಿರರ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮಾಡಿರುವಂಥ ದೇವ್ರ ಮನೆ ಬಂದು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ಫಸ್ಟ್ ಟೀಕಿಂದ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹಾಗೆ ಹೇಳಿದಾಗೆ ಮೇನ್ ಡೋರ್ ಹಾಗೆಯೇ ಇದು ಬಂದು ಫಸ್ಟ್ ಟೀಕಿಂದ ಮಾಡಿದ್ದಾರೆ. ನಿರ್ಮಲಾ ಹಾಸ್ಪಿಟಲ್ ಹಾಗೆಯೇ ರಾಜಶೇಖರ್ ಹಾಸ್ಪಿಟಲ್ ನಿಮಗೆ ನಿಯರ್ ಬೈ ಅಲ್ಲೇ ಸಿಕ್ಬಿಡುತ್ತೆ. ಹಲೋ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿರೋದು ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ. ಯಾರೆಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತ 2030 ಸಿಂಗಲ್ ಫ್ಲೋರ್ ಮನೆ ನೋಡ್ತಾ ಇದ್ದೀರಾ ಅಂತವ್ರಿಗೆ ಅಂತಾನೆ ಕಡಿಮೆ ಬಡ್ಜೆಟ್ ಅಲ್ಲಿ ಈ ಮನೆ ತಗೊಂಡ್ ಬಂದಿ ಬನ್ನಿ, ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ಮನೆ ಮುಂದೆ ನಿಮಗೆ 30 ಫೀಟ್ ರೋಡ್ ನ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಮನೆ ಮುಂದೆ ಆರಾಮಾಗಿ ಒಂದು ಕಾರ್ನ ಪಾರ್ಕ್ ಮಾಡ್ಕೊಬಹುದು. ಇನ್ನ ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಹಾಗೆ ಇದು ಮೂಡ ಅಲೋಟೆಡ್ ಪ್ರಾಪರ್ಟಿ ಕೂಡ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಇನ್ನ ಈ ಗೇಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಗೇಟ್ ನ ಅವರು MST ಇಂದ ಕೊಟ್ಟಿದ್ದಾರೆ. ನೀವು ಗೇಟ್ ಒಳಗಡೆ ಬರ್ತಿದ್ದಾಗೆ ನೀವು ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ ಆಂಟಿಸ್ಕಿಟ್ ಟೈಲ್ಸ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ನೀವು ಒಳಗಡೆ ಕೂಡ ನೀವು ಒಂದು 2 ಬೈಕ್ ನ ಆರಾಮಾಗಿ ಪಾರ್ಕ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ನೀವು ಇಲ್ಲಿ ಸಂಪ್ ನ ಕೂಡ ನೋಡ್ತಿರ್ಬೋದು, ನಿಮ್ಗೆ ಅವರು 7000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಕೂಡ ನೋಡ್ತಿರ್ಬೋದು, ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾದ್ರು ಇದ್ರೆ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಇದು ಈ ಮನೆಯ ಮೇನ್ ಡೋರ್ ಆಗಿರುತ್ತೆ. ಇದನ್ನ ಬಂದು ಅವರು ಫಸ್ಟ್ ಇಂದ ಮಾಡಿದ್ದಾರೆ. ಹಾಗೆ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ ಆಗಿದೆ. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ಹೇಗಿರುತ್ತೆ ನೋಡೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದೇ ಈ ಮನೆಯ ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಏರಿಯಾ. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಹಾಗೆ ವಾಲ್ ಕಲರ್ ಆಗಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಸೊ ನೀವು ಈ ಕಡೆ ನೋಡ್ತಿರ್ಬೋದು, ಡೋರ್ ಇಂದ ನಿಮ್ಗೆ ರೈಟ್ ಸೈಡ್ ಬರ್ತಿದ್ದಾಗೆ ನೀವು ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ 5 ಫೀಟ್ ವಿಂಡೋನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮ್ಗೆ ಇದರಿಂದ ಯಾವುದೇ ರೀತಿ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಕೊಟ್ಟಿರೋದು ಇಲ್ಲಿ ಲೀಶಾ ಸ್ವಿಚಸ್ ಹಾಗೇನೆ ವಿಗಾರ್ಡ್ ವಾಯ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ನೀವು ಮೇಲ್ಗಡೆ ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ ಅವರು ಫಾಲ್ ಸೀಲಿಂಗ್ ನ ಕೊಟ್ಟಿಲ್ಲ, ನಿಮ್ಗೆ ಅವರು ಕಾಂಕ್ರೀಟ್ ಇಂದ ಮಾಡಿರುವಂತ ಸೀಲಿಂಗ್ ನ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ನಿಮ್ಗೆ ಲೈಟಿಂಗ್ಸ್ ಕೂಡ ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ಅಂಡ್ ನೀವು ಅಲ್ಲಿ ಆರಾಮಾಗಿ ಏನಿಲ್ಲ ಅಂತ ಅಂದ್ರೆ ಸೋಫಾನ ಹಾಕೊಂಡು ಆರಾಮ ಆ ಕಡೆ ಓಡಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಈ ಲಿವಿಂಗ್ ಏರಿಯಾನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಟಿವಿ ಕ್ಯಾಬಿನೆಟ್ ನ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಏನಿಲ್ಲ ಅಂತ ಅಂದ್ರೆ ಆರಾಮಾಗಿ ನೀವು 60 ಇಂಚಸ್ ಟಿವಿನ ಆರಾಮಾಗಿ ಹಾಕೊಳ್ಬಹುದು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಮನೆಯ ಪೇಂಟಿಂಗ್, ವಾಲ್ ಪೇಂಟಿಂಗ್ ನ ಹೇಗ್ ಮಾಡಿದ್ರೆ ಅಂತ. ಈ ವಾಲ್ ಪೇಂಟಿಂಗ್ ಆಗಿರ್ಬೋದು, ಹಾಗೆ ಇಲ್ಲಿ ಕೊಟ್ಟಿರುವಂತ ಲೈಟಿಂಗ್ಸ್ ಆಗಿರ್ಬೋದು, ಈ ಮನೆಗೆ ಒಂದು ಗುಡ್ ಲುಕ್ ಹಾಗೇನೆ ಲಕ್ಸುರಿಯಸ್ ಆಗಿರುವಂತ ಫೀಲ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ನಾನು ಹೇಳಿದಾಗೆ ಇದೇ ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಆರಾಮಾಗಿ ನೀವು ಇಲ್ಲಿ ಕ್ವೀನ್ ಸೈಜ್ ಬೆಡ್ ನ ಹಾಕೊಳ್ಬಹುದು. ಹಾಗೆ ನೀವು ಇಲ್ಲಿ ನೋಡ್ತೀರಾ, ವೆಂಟಿಲೇಷನ್ ಕೂಡ ನಿಮ್ಗೆ ವಿಂಡೋಸ್ ಇದೆ. ಅಂಡ್ ನಿಮ್ ಮೇಲ್ಗಡೆ ಕೂಡ ನಿಮ್ಗೆ AC ಕೂಡ ನಿಮ್ಗೆ ಏಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ ಸ್ಟೋರೇಜ್ ಸ್ಲೈಡೆಡ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮ್ಗೆ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ಗೆ ನಿಮ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಡೋರ್ ಬ್ಯಾಕ್ ಸೈಡ್ ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಈ ಮನೆಯ ಬ್ಯೂಟಿಫುಲ್ ಆಗಿರುವಂತ ದೇವ್ರ ಮನೆ ಆಗಿದೆ. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಗೆ ಕಾರ್ವಿಂಗ್ಸ್ ಕೊಟ್ಟಿದ್ದಾರೆ ಅಂತ. ಅಂಡ್ ಒಳಗಡೆ ಕೂಡ ನಿಮ್ಗೆ ಕುತ್ಕೊಂಡು ಪೂಜೆ ಮಾಡ್ಬೋದು ಆರಾಮಾಗಿ, ಏನಿಲ್ಲ ಅಂದ್ರೆ ಒಬ್ಬರಂತೂ ಕುತ್ಕೊಂಡು ಪೂಜೆ ಮಾಡ್ಬೋದು. ಹಾಗೆ ನಿಮ್ಗೆ ಅಲ್ಲಿ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಮಾಡಿರುವಂತ ದೇವ್ರ ಮನೆ ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಫಸ್ಟ್ ಟೀಕಿಂದ ಮಾಡಿದ್ದಾರೆ ಅಂತಾನೆ ಕೇಳ್ಬೋದು. ನಾನು ಹಾಗೆ ಹೇಳಿದಾಗೆ ಮೇನ್ ಡೋರ್ ಹಾಗೇನೆ ಇದು ಬಂದು ಫಸ್ಟ್ ಟೀಕಿಂದ ಮಾಡಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ.
ಎಸ್, ನಾನು ಹೇಳಿದಂತ ಸೆಕೆಂಡ್ ಬೆಡ್ರೂಮ್ ಇದೇನೆ. ಸೊ ಇಲ್ಲಿ ಕೂಡ ನೀವೇನಿಲ್ಲ ಅಂತಂದ್ರು ಕ್ವೀನ್ ಸೈಜ್ ಬೆಡ್ನ ಆರಾಮಾಗಿ ಹಾಕೊಳ್ಬಹುದು. ಅಂಡ್ ಈ ರೂಮಲ್ಲಿ ನಾನು ಹೇಳ್ಬೋದು ವೆಂಟಿಲೇಷನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ, ಯಾಕಂದ್ರೆ ನಿಮಗೆ ಇಲ್ಲೂ ಕೂಡ ನಿಮಗೆ ವಿಂಡೋಸ್ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಕೂಡ ನೋಡ್ಬೋದು ನಿಮಗೆ ವಾಲ್ ಪೇಂಟಿಂಗ್ ನ ಈ ರೂಮಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಎಸಿಗೆ ಏಜ್ ಪಾಯಿಂಟ್ ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸ್ಲೈಡೆಡ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮಗೆ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮಲ್ಲೂ ಕೂಡ ಸೇಮ್ ನಿಮಗೆ ಡೋರ್ ಬ್ಯಾಕ್ ಸೈಡ್ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಈ ಮನೆಯ 2 ಬೆಡ್ರೂಮ್ಸ್ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ಅಂತ ನೋಡೋಣ. ಸೊ ನಾನು ಹೇಳಿದಂತ ಈ ಮನೆಯ ಮಾಡ್ಯುಲರ್ ಕಿಚನ್ ಇದಾಗಿದೆ. ಇಲ್ಲಿ ಇರೋದು ಪ್ರತಿಯೊಂದು ಕೂಡ ನಿಮಗೆ ಸಾಫ್ಟ್ ಕ್ಲೋಸಿಂಗ್ಸ್ ಬರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಫ್ರಿಡ್ಜ್ ನ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ಇದೆ. ಹಾಗೆ ಇಲ್ಲಿ ಏಜ್ ಪಾಯಿಂಟ್ ಇದೆ. ಅಂಡ್ ಮಿಕ್ಸರ್ ಆಗಿರ್ಬೋದು, ಓವನ್ ಆಗಿರ್ಬೋದು, ಏನ್ ಇಟ್ಕೊಳ್ಳೋದಕ್ಕೂ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನೀವು ಮೇಲ್ಗಡೆ ಕೂಡ ನೋಡ್ತಿರ್ಬೋದು ನಿಮಗೆ ಸ್ಟೋರೇಜ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂಡ್ ಇಲ್ಲಿ ಪುಟ್ಪುಟ್ಟದಾಗಿ ನಿಮ್ಗೆ ಇಲ್ಲಿ ಕಂಪಾರ್ಟ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ಕೂಡ ನೋಡಬಹುದು ನಿಮಗೆ ಅಕ್ವಾಗಾರ್ಡ್ಗೆ ನಿಮಗೆ ಏಜ್ ಪಾಯಿಂಟ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಯೂಸ್ ಮಾಡಿರುವಂತ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟ್ ಆಗಿ ಒನಿಡಾ IBO ಫಿಟ್ಟಿಂಗ್ಸ್ ಆಗಿದೆ. 24/7 ನಿಮಗೆ ವಾಟರ್ ಫೆಸಿಲಿಟೀಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ಕೂಡ ನೀವು ನೋಡ್ತಿರ್ಬೋದು ನಿಮಗೆ ಗ್ಯಾಸ್ ಪಾಯಿಂಟ್ ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಚಿಮ್ನಿಗೂ ಕೂಡ ನಿಮಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಚಿಮ್ನಿ ಹಾಕಿಲ್ಲ, ಮುಂದೆ ಹಾಕೊಡ್ತಾರೆ. ಅಂಡ್ ಕಿಚನ್ ಪಕ್ಕ ನೀವು ಬರ್ತಿದ್ದಾಗೆ ಈ ಕಡೆ ನೋಡ್ಬೋದು ಒಂದು ಪುಟ್ಟದಾಗಿ ನಿಮಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೀವು ಆರಾಮಾಗಿ ಏನಿಲ್ಲ ಅಂತ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಕೂಡ ನೋಡಬಹುದು ಇಲ್ಲಿಗೆ ನಿಮಗೆ ಅವರು ಟ್ಯಾಪ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಿಮಗೆ ಒಂದು ಸೇಫ್ಟಿ ಡೋರ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಕಾಮನ್ ವಾಶ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಈ ಮನೆಯ ಕಾಮನ್ ವಾಶ್ರೂಮ್ ಅಂತಾನೆ ಹೇಳ್ಬೋದು. ಇದು ಬಂದು ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟ್ ಆಗಿ ಒನಿಡಾ IBO ಫಿಟ್ಟಿಂಗ್ಸ್ ಆಗಿದೆ. ಅಂಡ್ ಮೇಲ್ಗಡೆ ಕೂಡ ನೀವು ನೋಡ್ತಿರ್ಬೋದು ನಿಮಗೆ ಗೀಸರ್ಗೆ ಏಜ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೋಡಿದ್ರೆ ನಿಮಗೆ ಶವರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ಚಿಕ್ಕದಾಗಿ ನಿಮ್ಗೆ ವಾಶ್ ಬೇಸಿನ್ ಇದೆ. ಅಂಡ್ ಟೆರಸ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ಏನ್ ನೋಡ್ತೀರಾ ಫ್ಲೋರಿಂಗ್ ಕಂಪ್ಲೀಟ್ ಆಗಿ ಅವರು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆ ಟೆರಸ್ ಹೇಗಿದೆ ಅಂತ ನೋಡೋಣ. ಸೊ ಮೇಲ್ಗಡೆ ಟೆರಸ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಗ್ಯಾಸ್ ಪಾಯಿಂಟ್ ನ ಕೂಡ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಟ್ಯಾಪ್ಸ್ ಕೂಡ ಇದೆ. ಅಂಡ್ ಇಲ್ಲಿ ಬಂದು ನಿಮಗೆ ಜನರಲ್ ಆಗಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಇದು ಬಂದು ನಿಮಗೆ ಇಂಡಿಯನ್ ಟಾಯ್ಲೆಟ್ ಆಗಿರುತ್ತೆ. ಸೊ ನೀವು ಹೊರಗಡೆ ಯಾರಾದ್ರೂ ಬಂದವರು ನಿಮಗೆ ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಒಳಗಡೆ ಹೋಗೋದಕ್ಕಿಂತ ಮೊದಲು. ಅಂಡ್ ಬನ್ನಿ ಈ ಮನೆ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು ಇದು ಬಂದು SS ರೈಲಿಂಗ್ಸ್ ಅಂತ ಮಾಡಿದ್ದಾರೆ. ಅಂಡ್ ಸ್ಟೆಪ್ಸ್ ನ ಕೂಡ ನೋಡಬಹುದು. ಇದು ಕೂಡ ಕಂಪ್ಲೀಟ್ ಆಗಿ ಗ್ರಾನೈಟ್ ಅಂತಾನೆ ಹೇಳ್ಬೋದು. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಟೆರಸ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಫ್ಲೋರಿಗೆ ಇನ್ನೂ ಕೂಡ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿಲ್ಲ, ಬಟ್ ಮುಂದೆ ಮಾಡ್ತಾರೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಅದಕ್ಕೊಂದು ಸೇಫ್ಟಿ ಡೋರ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಗೆ 750 ಲೀಟರ್ ಹಿಡಿಯುವಂತ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಈ ಕಡೆ ಬಂದ್ರೆ ನಿಮ್ಗೆ ಬಟ್ಟೆ ಒಣಗ ಹಾಕೋದಕ್ಕೆ ಅವರು ಟೀ ಸ್ಟ್ಯಾಂಡ್ ನ ಕೂಡ ಕೊಟ್ಟಿದ್ದಾರೆ. ಇನ್ನ ಈ ಮನೆಯ ಅಮ್ಯೂನಿಟೀಸ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯ ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು ನಿಮ್ಗೆ ಅಲ್ಲಿ VTU ಕಾಲೇಜ್ ಕೂಡ ಇದೆ. ನಿರ್ಮಲಾ ಹಾಸ್ಪಿಟಲ್ ಹಾಗೆ ರಾಜಶೇಖರ್ ಹಾಸ್ಪಿಟಲ್ ನಿಮ್ಗೆ ನಿಯರ್ ಬೈ ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ನಿಮ್ಗೆ ಡೈಲಿ ಎಸೆನ್ಷಿಯಲ್ ಹಾಗೆ ಗ್ರಾಸರೀಸ್ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ನಿಯರ್ಲಿ ನಿಮ್ಗೆ 500 ಮೀಟರ್ಸ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ ಅವರು 10 ಪಿಲ್ಲರ್ಸ್ ಹಾಗೇನೆ ACC ಸಿಮೆಂಟ್ ಅಂಡ್ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಪೇಂಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಏಷ್ಯನ್ ಪೇಂಟ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಅಮ್ಯೂನಿಟೀಸ್ ಕೊಟ್ಟು ಈ ಮನೆಗೆ ಕೋಟ್ ಮಾಡ್ತಿರುವಂತ ಪ್ರೈಸ್ ಬಂದು 60 ಲಕ್ಷ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಆಫೀಸ್ಗೆ ಕೂಡ ನೀವು ಬಂದು ಡೈರೆಕ್ಟ್ ಆಗಿ ಬುಕ್ ಕೂಡ ಮಾಡ್ಕೊಳ್ಬಹುದು. ನಮ್ಮ ಕಡೆಯಿಂದ ನಿಮ್ಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ಇದೇ ರೀತಿ ಹೆಚ್ಚು ಪ್ರಾಪರ್ಟೀಸ್ ಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.